ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಉಮೇಶ್ ಮೇಟಿ ಹೋಮವನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಮೇಟಿ ಭಾಗಿಯಾಗಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಹೋಮವನ್ನು ಮಾಡಲಾಗ್ತಾ ಇತ್ತು. ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಹೋಮದಲ್ಲಿ ಪೂರ್ಣಾಹುತಿಯನ್ನು ನೆರವೇರು ಮಾಡಿದ್ದಾರೆ. ಮಂತ್ರಘೋಷಗಳಿಂದ ಮೇಟಿ ಅವರಿಗೆ ಅರ್ಚಕರಿಂದ ಆಶೀರ್ವಾದವನ್ನು ನೀಡಲಾಗಿದೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಪೂರ್ಣಾಹುತಿ ಹೋಮವನ್ನು ಮಾಡೋ ಮೂಲಕವಾಗಿ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಒಂದು ಕಡೆಗೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಈಗ ಟಿಕೆಟ್ ಸಿಕ್ಕ ನಂತರ ಪೂಜೆ ಪುನಸ್ಕಾರದಲ್ಲಿ ಸ್ವತಃ ಉಮೇಶ್ ಮೇಟಿ ಅವರೇ ಭಾಗಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಆದಿಮನಿಯವರು ಕೊಡ್ತಾರೆ. ಕೃಷ್ಣ, ಈಗಾಗಲೇ ಒಂದ್ ಕಡೆಗೆ ಟಿಕೆಟ್ ಸಿಗುತ್ತೋ ಇಲ್ಲೋ, ಯಾರಿಗೆ ಸಿಗುತ್ತೆ ಅನ್ನುವಂತಹ ಗೊಂದಲ ಇತ್ತು. ಈಗ ಟಿಕೆಟ್ ಸಿಕ್ಕಿದೆ. ಈಗ ಹೋಮದತ್ತ ಮೊರೆ ಹೋಗಿರುವಂತದ್ದು ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಏನಂತ ಹೇಳಿದ್ರೆ ಬಾಗಲಕೋಟೆ ಉಪಚುನಾವಣೆ ಸಮರ ಏನಿತ್ತು, ಸಮರದ ವೇಳೆಯಲ್ಲಿ ಅಂತ ಹೇಳಿದ್ರೆ ದಿವಂಗತ HY ಮೇಟಿ ಅವರ ಪುತ್ರರಲ್ಲಿಯೇ ಈಗ ಟಿಕೆಟ್ಗಾಗಿ ಕಗ್ಗಂಟನ ನಡೆದಿತ್ತು. ಆ ಕಗ್ಗಂಟು ಇವತ್ತು ಏನಂತ ಹೇಳಿದ್ರೆ ಕಗ್ಗಂಟಿಗೆ ಇವತ್ತು ಅಂತಿಮ ವಿದಾಯವನ್ನ ಹೇಳಿರುವಂತದ್ದು. ಅಂದ್ರೆ ಉಮೇಶ್ ಮೇಟಿ ಅಂದ್ರೆ ದಿವಂಗತ HY ಮೇಟಿ ಅವರ ದ್ವಿತೀಯ ಸುಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಈಗಾಗಲೇ ಹೈಕಮಾಂಡ್ ಘೋಷಣೆ ಮಾಡಿರುವಂತದ್ದು. ಘೋಷಣೆ ಮಾಡಿದ ಬಳಿಕ ಉಮೇಶ್ ಮೇಟಿ ಅವರು ಬಾಗಲಕೋಟೆ ನಗರದಲ್ಲಿರುವಂತಹ ಕೊತ್ತಲೇಶ್ವರ ದೇವಸ್ಥಾನದಲ್ಲಿ ಪವಮಾನ ಹೋಮದಲ್ಲಿ ಭಾಗಿಯಾಗಿರುವಂತದ್ದು. ಪೂರ್ಣಾಹುತಿ ನೆರವೇರಿಸಿರುವಂತಹ ಉಮೇಶ್ ಅವರು ವಿವಿಧ ಮಂತ್ರಘೋಷಗಳಿಂದ ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ಎಲೆಕ್ಷನ್ ನಲ್ಲಿ ಯಾವುದೇ ರೀತಿಯಾದಂತಹ ಸೋಲಾಗಬಾರ್ದು ಎಂಬ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾದಂತಹ ಹೋಮ ಹವನವನ್ನ ಮಾಡಿರುವುದಾಗಿ ಉಮೇಶ್ ಮೇಟಿ ಅವರ ಆಪ್ತ ಬಳಗದಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಇವತ್ತು ಟಿಕೆಟ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಮೊದಲಿಗೆನೆ ದೇವಸ್ಥಾನಕ್ಕೆ ಹೋಗಿ ಹೋಮ ಹವನದಲ್ಲಿ ಭಾಗಿಯಾಗಿರುವಂತದ್ದು. ಇನ್ನ ನಾಳೆ CM ಮತ್ತು DCM ನೇತೃತ್ವದಲ್ಲಿ ಉಮೇಶ್ ಮೇಟಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದು, ನಾಡಿದ್ದರಿಂದ ತಮ್ಮ ಪ್ರಚಾರ ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳುವಂತ ಕೆಲಸವನ್ನ ಮಾಡುವುದಾಗಿ ಈಗಾಗಲೇ ಹೇಳಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.